ನಮಸ್ಕಾರ ಕರ್ನಾಟಕ. ನೀವು ನೋಡ್ತಿದ್ರೆ ಸತ್ ಪ್ರಜೆಗಳ ಸ್ವಯಂವರ ಪ್ರಾಯೋಜಕರು ಟೋಲ್ಗೇಟ್ ಅಲ್ಪುಡಿ ಡಮಲ್ಕೋಟ ಇಲ್ಲಿ ಪೋಷಣ ಸಹ ಪ್ರಾಯೋಜಕರು ಫಿನಾಲ್ ಕಾಫ್ ಸಿರಪ್ ಹಾಗೂ ಮಾಮಾ ಸೂತ್ರ ಲಾಂಗ್ ಲಾಸ್ಟಿಂಗ್ ಬಾಡಿ ಸೆಂಟು ಪವರ್ಡ್ ಬೈ ಅಮೃತ ಉಣ್ಣಿ ಹೇರ್ ಆಯಿಲ್. ಬಾಮ್ಮ ಸತ್ ಪ್ರಜೆ ನಂಬರ್ 1 ನುಲ್ದಾಣ ನೀಲವೇಣಿ ಬಾ. ಏನು ನಿನ್ನ ಬೇಡಿಕೆ? ನಮ್ಮಮ್ಮಂಗೆ ಅಳಿಯಬೇಕಂತೆ, ಯಾರಾದ್ರೂ ಇದ್ರೆ ಪ್ಲೀಸ್ ನಿಮ್ ಫೋಟೋ ಸೆಂಡ್ ಮಾಡ್ತೀರಾ? ಏಯ್, ಏನೇ ಮನೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ ಅನ್ನೋ ತರ ಕೇಳ್ತಿದ್ಯಾ? ನಮ್ಮ ಅಮ್ಮಂಗೊಬ್ಬ ಅಳಿಯಬೇಕು ಅಂತ. ಯಾಕೆ ನಿನಗೆ ಗಂಡ ಬೇಡವಾ? ನಿಮ್ಮ ಅಮ್ಮಂಗೆ ಅಳಿಯ ಯಾಕೆ? ನಿಂದು ಸೀರೆ ಬ್ಲೌಸ್ ಪೆಟಿಕೋಟ್ ಎಲ್ಲ ಒಗ್ದಿರೋದನ್ನ ತಗೊಂಡೋಗ್ಬಿಟ್ಟು ಮಾಡಿ ಮೇಲೆ ಒಣಗಾಕಕ್ಕ. ಫೋಟೋ ಸೆಂಡ್ ಮಾಡ್ತೀರಾ? ಫೋಟೋ ಯಾಕೆ ಅನ್ನುಲ್ದಾಳ ನೀಲವೇಣಿ, ವಿಡಿಯೋನೇ ಕಳಿಸ್ತೀನಿ ನೋಡು. ನಿಲಿವನಲ್ಲಿ ತೇಲೋ ಮೋಡ ನಾನೀಗ ಗಾಳಿ ಮಾತನ್ನು ಯಾಕೆ ಕೇಳಬೇಕೀಗ. ನೋಡಿದೆ ನಮ್ಮ ಹುಡುಗಂಗೆ ಖುಷಿ ಆದಾಗ ಈ ತರ ಸುತ್ತಾಡ್ಕೊಂಡು ಹಾಡು ಹೇಳ್ತಾನೆ ಅನ್ನೋದೊಂದು ಬಿಟ್ರೆ, ಇನ್ನು ಅವ್ನ ಕ್ಯಾರೆಕ್ಟರ್ ಮಾತ್ರ 100% ಬ್ಲ್ಯಾಕ್. ಸಾರಿ, ಅವ್ನ ಕ್ಯಾರೆಕ್ಟರ್ ಮಾತ್ರ 100% ಗೋಲ್ಡ್. ಸೈಡ್ ಹೋಗಿ ಮಾತಾಡ್ಕೊಳ್ಳಿ, ಮ್ಯಾಚ್ ಆದ್ರೆ ಕ್ಯಾಚ್ ಹಾಕೊಳ್ಳಿರಂತೆ. ಆ ಮುಂದಿನ ಸತ್ಪ್ರಜೆ ಯಾರಮ್ಮ? ಓಹೋ, ಬಾಯ್ ಕಟ್ ಭಾಗ್ಯಲಕ್ಷ್ಮಿ ಅವರೇ, ಬನ್ನಿ 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 ಬನ್ನಿಪ್ಪ. ನನ್ನ DM ಅಲ್ಲಿ ನನಗೆ ತುಂಬಾ ಜನ ಮೆಸೇಜ್ ಹಾಕ್ತಾ ಇದ್ರಿ, ನಿಮ್ಮ ಮ್ಯಾರೇಜ್ ಲೈಫ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ. ಹೌದಾ? ಯಾರಮ್ಮ ಅವನು? ಒಂದು ಫೋಟೋ ಏನಾರು ಇದ್ರೆ ಸ್ವಲ್ಪ ತೋರಿಸ್ತೀಯಾ? ಬಿಸಿ ಬಿಸಿ ಕುದಿಯಲ್ಲ ಅವ್ನು ಸಾಮಾನ್ ಮೇಲೆ ಹಾಕ್ಬಿಟ್ಟು ಅಭಿಷೇಕ ಮಾಡ್ಬಿಡ್ತೀನಿ. ಅಂದಂಗೆ ನಿನ್ ಬೇಡಿಕೆ ಏನು? ಫಸ್ಟ್ ಎಕ್ಸ್ಪೆಕ್ಟೇಷನ್ ಈಸ್ ನನಗೆ ಗ್ರ್ಯಾಂಡ್ ಮ್ಯಾರೇಜ್ ಇಷ್ಟ ಇಲ್ಲ. ಐ ವುಡ್ ಲೈಕ್ ಟು ಹ್ಯಾವ್ ಸ್ಮಾಲ್ ರಿಜಿಸ್ಟರ್ ಮ್ಯಾರೇಜ್. ಗಂಟಲಲ್ಲಿ ಕಿಚ್ ಕಿಚ್ಚಿದ್ರೆ ತಿನ್ಬೇಕು ವಿಕ್ಸು. ಸುಂಕುತ್ ಕಟ್ಟೆಯಲ್ಲಿರೋ ಸೊಲ್ಲಾಪುರದ ಅಮ್ಮನ ದೇವಸ್ಥಾನದಲ್ಲೇ ನಿನ್ನ ಮದುವೆ ಫಿಕ್ಸು. ಅಂಡ್ ದೆನ್ ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ಐ ಡೋಂಟ್ ವಾಂಟ್ ಟು ಹ್ಯಾವ್ ಕಿಡ್ಸ್. ಅಂದ್ರೆ ನಂಗೆ ಬೇಬೀಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬೇಬೀಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತಂದ್ರೆ ಗಂಡು ಹುಡುಗ ತುಂಬಾ ಕಷ್ಟ ಆಗುತ್ತಮ್ಮ. ತುಂಬಾ ಕಷ್ಟ ಆಗುತ್ತೆ. And then third condition ಬಂದ್ಬಿಟ್ಟು ಐ ವಾಂಟ್ ಟು ಹ್ಯಾವ್ ಸಪರೇಟ್ ರೂಮ್, ಲೈಕ್ 2 BHK ಮನೆಯಲ್ಲಿ ಒಂದ್ ರೂಮ್ ನನ್ನ ಹಸ್ಬೆಂಡ್ಗೆ ಅಂಡ್ ಇನ್ನೊಂದು ರೂಮ್ ನನಗೆ ಅಂತ. ಸೊ ಇಟ್ಸ್ ಲೈಕ್ ಸಪರೇಟ್ ರೂಮ್. 2 BHK ಏನ್ಕೆ ಸುಮ್ಮನೆ ವೇಸ್ಟ್. ಇಬ್ರು ಸಪರೇಟ್ ಫ್ಲಾಟ್ ತಗೊಂಡ್ಬಿಟ್ಟು ಹೇಳ್ತೀನಿ. ಅವ್ನು ಗೋದ್ರೆಜ್ ಟೌನ್ ಅಲ್ಲಿ ಸರ್ಜಾಪುರ ಹತ್ರ ಇರೋದು, ನೀನು ಇಲ್ಲಿ ಗಾಲ್ಫ್ ಕ್ಲಬ್ ಹತ್ರ ಇರೋ ಪ್ರೆಸ್ಟೀಜ್ ಫ್ಲಾಟ್ ತಗೊಂಡು ಹೇಳ್ತೀನಿ. ಇಬ್ರು ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡೆಯಕ್ಕೆ, ನ್ಯೂ ಇಯರ್ ಅಲ್ಲಿ ಕೇಕ್ ಕಟ್ ಮಾಡಕ್ಕೆ, ಸಂಕ್ರಾಂತಿ ಹಬ್ಬದಲ್ಲಿ ಕಪ್ ತಿನ್ನಕ್ಕೆ ಸೇರ್ಕೊಳ್ಳಿರಂತೆ. ಯಾಕಂತ ಅಂದ್ರೆ ಮಿಸ್ ಅಲ್ವಾ, ಅದಕ್ಕೆ. ಅಂಡ್ ಫೋರ್ತ್ ಕಂಡೀಷನ್ ಕಮ್ಸ್ ಪರ್ಮಿಷನ್ ತಗೋಬೇಕು ಅಂತ ಏನಿಲ್ಲ, ಇನ್ಫಾರ್ಮ್ ಮಾಡಿ ಹೋಗೋದು ಸಮಥಿಂಗ್ ವಾಟ್ ಐ ಸಜೆಸ್ಟ್ ಆರ್ ಸಪೋರ್ಟ್. ನೋಡ್ದ ಇದೇ ಕಾರಣಕ್ಕೆ ನಾನು ಹೇಳಿದ್ದು ಸಪರೇಟ್ ಫ್ಲಾಟ್ ಮಾಡ್ಕೊಂಬಿಡಿ ಅಂತ. ಅವಾಗ ನೀನ್ ಎಲ್ಲಿ ಹೋಯ್ತೀಯಾ, ಏನ್ ಮಾಡ್ತೀಯಾ, ಯಾರ ಜೊತೆ ಇರ್ತೀಯಾ, ಏನ್ ತಿಂತೀಯಾ, ಏನು ಗೊತ್ತಾಗಲ್ಲ ನಿನ್ ಗಂಡಂಗೆ. ಅಂಡ್ ದೆನ್ ಫಿಫ್ತ್ ಕಂಡೀಷನ್ ಬಂದ್ಬಿಟ್ಟು ಎನಿ ಫಿಸಿಕಲ್ ಅಬ್ಯೂಸ್ ತುರಂತ, ಲೈಕ್ the next day I'll file a divorce case. I don't entertain this physical abuse. ಮದುವೆ ಆಗಿರೋ ಗಂಡ ಮುಟ್ಟಿದ್ರೆ ಫಿಸಿಕಲ್ ಅಬ್ಯೂಸಾ? ಅಮ್ಮ ಧನ್ಯವಾದ, ಶುಕ್ರಿಯಾ, ನಮಸ್ತೆ, ಅಡ್ಬಿದ್ದೆ. ನೀನ್ ಮುಟ್ನೇನು ಅಂತ ಸೆಣೆ ನಮ್ಮ ಸತ್ಪ್ರಜೆಗಳ ಸ್ವಯಂವರದಲ್ಲಿ ನಮ್ಮ ತಾಯಿ ಅಣ್ಣಿಗೂ ಇಲ್ಲ. ದಯವಿಟ್ಟು ನೀನ್ ಕಳ್ಸ್ಕೊ. ಮದುವೆ ಆದ್ರೆ ಕರಿ, ಊಟಕ್ಕೆ ಬಂದು ಉಣ್ಕೊಂಡು ಹೋಯ್ತೀನಿ. ನಾನ್ ಪೇರೆಂಟ್ಸ್ಗಳಿಗೆ ಸ್ವಂತ ಟ್ಯಾಲೆಂಟ್ ಅಂತ ಏನೂ ಇರೋದಿಲ್ಲ. ಅವನು ಯಾಕಂತ ಅಂದ್ರೆ ಎಲ್ಲಾ ಟ್ಯಾಲೆಂಟು ಈ ಒಮ್ಮನ ಹತ್ರನೇ ಇದೆ. ನನಗೂ ಫೇಮಸ್ ಆಗ್ಬೇಕಂತಿರುತ್ತೆ, ಅವ್ರಿಗೂ ಫೇಮಸ್ ಆಗ್ಬೇಕಂತಿರುತ್ತೆ. ಅದನ್ನ ನೋಡಿದ್ರೆ ಗೊತ್ತಾಗ್ತಿದೆ ನಿಂಗೆ ಫೇಮಸ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇದೆ. ಅದಕ್ಕೆ ಅಲ್ವಾ ಟ್ರೋಲ್ ಮೂಡಕ್ಕೆ ಬಂದು ಈ ವಿಡಿಯೋನ ಮಾಡ್ತಾ ಇದ್ಯಾ. ಆದ್ರೆ ನಮಗೆ ಯಾವುದೇ ತರದ ಫೇಮಸ್ ಆಗ್ಬೇಕು ಅಂತ ಆಸೆ ಇಲ್ಲ. ಈಗ ನಾನ್ ಫೇಮಸ್ ಆಗ್ಬೇಕಂತ ಅನ್ಕೊಂಡೆ, ಜಸ್ಟ್ ಹಿಂಗ್ ಸರ್ಸಿದ್ರು ನನ್ ವಿಡಿಯೋಸ್ ನೋಡ್ತಾರೆ. ಫೇಮಸ್ ಆಗ್ಬೇಕಂತ ಅಂದ್ರೆ ಜಸ್ಟ್ ಅನ್ಕೊಂಡೆ ಫೇಮಸ್ ಆಗ್ಬೇಕು. ಜನ ಇನ್ನು ನೋಡ್ಬಿಡ್ತಾರ. ಟ್ಯಾಲೆಂಟ್ ಹಿಂದೆ ಹೋದ್ರೂ ಪರವಾಗಿಲ್ಲ. ಹುಡುಗರು ಬಟ್ಟೆ ಬಿಚ್ಕೊಂಡು ಕುಣಿದ್ರು ಅವ್ರನ್ನ ನೋಡೋದಕ್ಕೆ ಅಂತ ಯಾರು ಇರೋದಿಲ್ಲ. ನಾವು ಬಟ್ಟೆ ಹೋಗಲ್ಲ. ಯಾಕಂದ ಅಂದ್ರೆ ನಮ್ದನ್ನ ನಾವೇ ನೋಡ್ಕೊಳಕ್ ಆಗಲ್ಲ. ಈಗ ನಮ್ದನ್ನ ಬೇರೆಯವ್ರು ಹೆಂಗ್ ತೋರ್ಸೋಣ? ಅದಕ್ಕೆ ಅವ್ರೇನ್ ಮಾಡ್ತಾರೆ, ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಬಟ್ಟೆ ಬಿಚ್ಕೊಂಡು ಕುಣಿಯೋ ಅಂತವ್ನ ಹಾಕೊಂಡು ಹೋಗ್ತೀವಿ. ಸಿಂಪಲ್ ಆಗಿ ಒಂದ್ ಹುಡುಗಿ ವಿಡಿಯೋ ತಗೋತಾರೆ, ಸ್ವಲ್ಪ ಫೇಮಸ್ ಆಗಿತ್ತು, ವೈರಲ್ ಆಗಿತ್ತು ವಿಡಿಯೋ ಅಂದ್ರೆ ತಗೊಳ್ಳೋದು. ಇಲ್ಲ ನಾವು ಸ್ವಲ್ಪ ಫೇಮಸ್ ಆಗಿರೋ ವಿಡಿಯೋನ ಎತ್ಕೊಂಡು ಟ್ರೋಲ್ ಮಾಡಲ್ಲ. ಟ್ರೋಲ್ ಆಗ್ಲೇಬೇಕು, ನಾನು ಫೇಮಸ್ ಆಗ್ಲೇಬೇಕು ಅಂತ ಹುಚ್ಚುಚ್ಚಾಗಿ ವಿಡಿಯೋ ಮಾಡ್ತಾರಲ್ಲ. ಈಗ ನೀನ್ ಮಾಡಿದ್ದಲ್ಲ ಈ ವಿಡಿಯೋ ತರ. ಒಬ್ರನ್ನ ಮದ್ವೆ ಆದ್ರೆ ಗಂಡನ ಜೊತೆ ದಿನ ಜಗಳ ಆಡ್ಬೇಕು, ಅದೇ ಇಬ್ಬಿಬ್ರನ್ನ ಮದ್ವೆ ಆದ್ರೆ ನನ್ಗೋಸ್ಕರ ಇಬ್ಬಿಬ್ರು ಜಗಳ ಆಡ್ತಾರೆ ಅಲ್ವಾ? ಅಲ್ವಾ? ಈ ನನ್ನ ವಿಡಿಯೋ ಮಾಡಿದ್ರೆ ಡೌನ್ ಆಗ್ತೀಯ. ಇಷ್ಟೇ ಈ ತರ ತಲಾಟೆ ವಿಡಿಯೋ ಮಾಡಿದ್ಮೇಲೆ ನಿನ್ನ ಟ್ರೋಲ್ ಮಾಡಿದ್ರೆ ಇನ್ನೇನ್ ನಿಂಗೆ ಪನ್ನೀರ್ ಟಿಕ್ಕಾ ವೆಜ್ ರೋಲ್ ಕೊಡಿಸ್ತಾರ? ತಿಂದ್ರೆ ಇದೆ. ಐ ಚಾಲೆಂಜ್ ಯು. You challenge me. ಎಲ್ಲಾ ಟ್ರೋಲ್ ಪೇರೆಂಟ್ಸ್ಗೆ ನಿಮ್ ಎಲ್ಲಾ ಟ್ರೋಲ್ ವಿಡಿಯೋಸ್ ಅನ್ನ ತೆಗೆದು ನಿಮ್ಮ ಸ್ವಂತ ಟ್ಯಾಲೆಂಟ್ ಇಂದ ಏನಾದ್ರೂ ಮಾಡಿ ಫೇಮಸ್ ಆಗಿ ತೋರಿಸಿ, ಆಮೇಲೆ ನಾವು ನೀವು ಉಟ್ಕೊಂಡು ಮಾತಾಡೋಣ. ನಿಂಗೂ ಅಷ್ಟೇ. ಐ
ಚಾಲೆಂಜಿಂಗ್ ಯು ತಾಕತ್ ಇದ್ರೆ ಫೋನನ್ನ ಜಸ್ಟ್ ಹಿಂಗ್ ಮಾಡ್ಕೊಂಡೆ ಹುಡುಗನೆಲ್ಲ ಬಂದು ನೋಡ್ತಾರೆ. ಒಬ್ಬನ ಜೊತೆ ಮದುವೆ ಆದ್ರೆ ದಿನ ಜಗಳ ಆಡ್ಬೇಕು, ಇಬ್ರನ್ನ ಮದುವೆ ಆದ್ರೆ ಅವ್ರು ನಂಗೋಸ್ಕರ ದಿನ ಜಗಳ ಆಡ್ತಾರೆ ಅನ್ನೋದು ಮಿಚ್ಚು. ಡೀಸೆಂಟ್ ಆಗಿರೋ ವೀಡಿಯೋಸ್ಗಳನ್ನ ಮಾಡು. ಜಸ್ಟ್ ಎಲ್ಲ ಬಂದು ಕೂದಲು ನಿಂಗೆ ತೋರಿಸ್ಬಿಟ್ರೆ ನಮ್ಮ ವೀಡಿಯೋಸ್ಗಳನ್ನ ನೋಡ್ಬಿಡ್ತಾರೆ, ಫೇಮಸ್ ಆಗ್ಬಿಡ್ತಾರೆ ಅನ್ನೋ ಭ್ರಮೆನ ಬಿಟ್ಟು ಟ್ಯಾಲೆಂಟ್ ತೋರಿಸಿ ಮೇಲ್ ಬಾ. ಅದಾದ್ಮೇಲೆ ನೀನು ಅವನಾದ್ರೆ ಉತ್ಕೊಂಡು ಮಾತಾಡೋಣ. ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ಓಕೆ, ನೆಕ್ಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ದಯವಿಟ್ಟು ನೆಟ್ವರ್ಕ್ ಇರೋ ಕಡೆ ಬಂದು ವಿಡಿಯೋನ ಅಪ್ಲೋಡ್ ಮಾಡು. ವಾಯ್ಸು ತುಂಬಾನೇ ಕಟ್ಟಾಗ್ತಿದೆ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ.